ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜುಲೈ ಮಾಸದಲ್ಲಿ ದ್ವಾದಶ ರಾಶಿ ಫಲಗಳು ಯಾವ ರೀತಿ ದ್ವಾದಶ ರಾಶಿ ಫಲಗಳಿರುತ್ತೆ, ದ್ವಾದಶ ರಾಶಿ ಫಲಗಳಲ್ಲಿ ಆಗಿರುವಂತಹ ಗ್ರಹ ಸಂಚಾರ ಬದಲಾವಣೆಯಿಂದ ಈ ಜುಲೈ ಮಾಸದಲ್ಲಿ ಧನಸ್ಸು ರಾಶಿ ಜಾತಕರಿಗೆ ಮುಖ್ಯವಾಗಿ ರಾಶ್ಯಾಧಿಪತಿ ದೇವಗುರು ಬೃಹಸ್ಪತಿ ಗುರು ಆಗಿರುವಂತಹ ಗುರುಗ್ರಹವು ಅಧಿಪತಿ ಆಗಿರುವಂತಹ ಧನಸ್ಸು ರಾಶಿ ಜಾತಕರಿಗೆ ಈ ಜುಲೈ ಮಾಸ ಅದೃಷ್ಟವ ಅಂತ ಹೇಳಿದ್ರೆ, ಮುಖ್ಯವಾಗಿ ಸಾಮಾನ್ಯವಾಗಿ ನಾವು ಯಾವುದಾದ್ರೂ ಒಂದು ಜಾತಕ ಚಕ್ರವನ್ನು ನೋಡಿದಾಗ ಆ ಯಾರ ಜಾತಕದಲ್ಲಿ ಮುಖ್ಯವಾಗಿ ಗುರು ಅಥವಾ ರವಿ ಇವರಿಬ್ಬರೂ ಬಲವಾಗಿರುವಂತಹ ಸಂದರ್ಭಗಳಲ್ಲಿ, ಅಥವಾ ಇವರಿಬ್ಬರೂ ಒಟ್ಟಾಗಿ ಒಂದೇ ಸ್ಥಾನದಲ್ಲಿ ಶುಭ ಸ್ಥಾನದಲ್ಲಿರುವಂತಹ ಸಂದರ್ಭಗಳಲ್ಲಿ, ಮುಖ್ಯವಾಗಿ ಆ ಮಗು ಜನನವಾಗಿದ ತಕ್ಷಣ ಅವರ ತಂದೆಗೆ ಒಂದು ವಿಶೇಷವಾಗಿರುವಂತಹ ಒಂದು ಗೌರವ, ಹೆಸರು, ಕೀರ್ತಿ ಅವರ ತಂದೆ, ಅವರ ಕುಟುಂಬಕ್ಕೆ, ಅವರ ಮುಖ್ಯವಾಗಿ ಮನೆತನಕ್ಕೆ ಒಂದು ಒಳ್ಳೆಯ ಹೆಸರು ಬರುತ್ತೆ. ತುಂಬ ಜನ ಹೇಳ್ತಾ ಇರ್ತಾರೆ, ಮಗು ಬಂದಮೇಲೆ ನಮಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಯಿತು, ಎಲ್ಲ ವಿಷಯಗಳಲ್ಲಿ ಅದ್ಭುತವಾಯಿತು ಅಂತ ಕೆಲವೊಂದು ವಿಷಯಗಳು ಹೇಳ್ತಾ ಇರ್ತಾರೆ. ಯಾಕಂದರೆ ಯಾರ ಜಾತಕದಲ್ಲಿ ಗುರು ಮತ್ತು ರವಿ ಅದ್ಭುತವಾಗಿರುವಂತಹ ಸ್ಥಾನಗಳಲ್ಲಿರುವಂತಹ ಸಂದರ್ಭಗಳಲ್ಲಿ ಒಂದು ಹುದ್ದೆ ಆಗಿರ್ಬೋದು, ಒಂದು ಅಧಿಕಾರ ಆಗಿರ್ಬೋದು, ಒಂದು ಪವರ್ ಆಗಿರ್ಬೋದು, ಅದ್ಭುತವಾಗಿರುವಂತಹ ಒಂದು ಯೋಗ ಅನ್ನೋದು ಈ ಬುಧ ಮತ್ತು ಈ ರವಿ ಮತ್ತು ಗುರು ಈ ಗ್ರಹಗಳ ಎರಡೂ ಗ್ರಹಗಳ ಇರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಈ ವಿಷಯ ಅಂದರೆ, ಧನಸ್ಸು ರಾಶಿಯವರೆಗೆ ಜುಲೈ 16ರವರೆಗೂ ಈ ರೀತಿ ಗುರು ಮತ್ತು ರವಿಯ ಸಮ್ಮಿಲನ, ಇವರಿಬ್ಬರ ವಿಶೇಷವಾಗಿರುವಂತಹ ಕೂಡಿ ಬರ್ತಾ ಇರುವಂತಹ ಈ ಯೋಗ ಯಾವ ರೀತಿಯಲ್ಲಿ ಅನುಕೂಲವಾಗಿರುತ್ತೆ ಅಂತ ನೋಡುವುದಾದರೆ, ಮೊದಲೇ 15 ದಿನಗಳ ಕಾಲ ಈ ಲಗ್ನಾಧಿಪತಿ ಮತ್ತು ಭಾಗ್ಯಾಧಿಪತಿ 9ನೇ ಸ್ಥಾನಕ್ಕೆ ಅಧಿಪತಿ ಆಗಿರುವಂತಹ ರವಿಯು, ಲಗ್ನಾಧಿಪತಿ ಯಾರು? ಗುರು. ಇವರಿಬ್ಬರು ಇರೋದರಿಂದ ಇವರು ಮಾಡ್ತಾ ಇರುವಂತಹ ಪ್ರಯತ್ನಗಳಿಗೆ, ವೈಯಕ್ತಿಕ ಪ್ರಯತ್ನಗಳಿಗೆ, ಏನಾದರೂ ಇಂಡಿವಿಜುವಲ್ಲಾಗಿ ತಮ್ಮನ್ನು ತಾವು ಪ್ರೂವ್ ಮಾಡ್ಕೋಬೇಕು, ಇಂಡಿವಿಜುವಲ್ಲಾಗಿ ಪರ್ಫಾರ್ಮ್ ಮಾಡಬೇಕು, ಇಂಡಿವಿಜುವಲ್ಲಾಗಿ ಒಂದು ಉನ್ನತವಾಗಿರುವಂತಹ ಸ್ಥಿತಿಗೆ ಹೋಗಬೇಕು, ಈ ರೀತಿ ಉನ್ನತವಾಗಿರುವಂತಹ ಒಂದು ಪ್ರಯತ್ನಗಳಿಗೆ ಅದ್ಭುತವಾಗಿರುವಂತಹ ರಿಸಲ್ಟ್ ಅನ್ನೋದನ್ನು ನಾವು ಈ 15 ದಿನಗಳ ಕಾಲದಲ್ಲಿ ಧನಸ್ಸು ರಾಶಿಯವರಲ್ಲಿ ನೋಡಬಹುದು. ಅದರ ಜೊತೆಗೆ ರಾಶ್ಯಾಧಿಪತಿ ಗುರು ಇವರಿಗೆ ಅದೃಷ್ಟವನ್ನು ಕೊಡ್ತಾ ಇದ್ದಾರೆ. ಈ ಅದೃಷ್ಟವು ಕೂಡ ಕೂಡಿ ಬರ್ತಾ ಇರೋದರಿಂದ ಒಂದು 15 ದಿನಗಳ ಕಾಲ ಒಂದು ಅದ್ಭುತವಾಗಿರುವಂತಹ ಒಂದು ಪ್ರಯತ್ನ, ಆ ಪ್ರಯತ್ನಕ್ಕೆ ಬೇಕಾಗಿರುವಂತಹ ಸಹಕಾರ, ಆ ಸಹಕಾರದಿಂದ ಸಿಗ್ತಾ ಇರುವಂತಹ ಒಂದು ಸಕ್ಸಸ್ ಅನ್ನೋದನ್ನು ಎಂಜಾಯ್ ಮಾಡ್ತಾ ಇರ್ತಾರೆ ಧನಸ್ಸು ರಾಶಿಯವರು. ಅದೇ ರೀತಿಯಲ್ಲಿ ಇವರಲ್ಲಿ ಅಡಗಿರುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ಪ್ರತಿಭೆ ಆಗಿರ್ಬೋದು, ಸಾಮರ್ಥ್ಯ ಆಗಿರ್ಬೋದು, ಅದಕ್ಕೆ ವಿಶೇಷವಾಗಿರುವಂತಹ ಒಂದು ಸ್ಥಾನಮಾನ, ಗೌರವ ಇವರಿಗೆ ಸಿಗ್ತಾ ಇರುತ್ತೆ. ಗುರು ಬೃಹಸ್ಪತಿಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಕ್ಷೇತ್ರಗಳಿರುತ್ತೆ ಇವರ ಆಡಳಿತದಲ್ಲಿ. ಅಂದರೆ ಗುರುಗ್ರಹ ಮುಖ್ಯವಾಗಿ ಗುರು ಅಂತ ನಾವು ಯಾರನ್ನ ಅಂದರೆ ಟೀಚರ್ಸ್, ಮುಖ್ಯವಾಗಿ ಉಪಾಧ್ಯಾಯರಿಗೆ, ಅದೇ ರೀತಿ ಈ ಕಾಲೇಜಲ್ಲಿರುವಂತಹ ಲೆಕ್ಚರರ್ಸ್ಗೆ, ಯೂನಿವರ್ಸಿಟಿಯಲ್ಲಿರುವಂತಹ ಪ್ರೊಫೆಸರ್ಸ್ಗೆ, ವೇದ ಪಾಠಶಾಲೆಯಲ್ಲಿರುವಂತಹ ಆಚಾರ್ಯರಿಗೆ, ಗುರುಸ್ಥಾನದಲ್ಲಿ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿರುವಂತಹ ಗುರುಗಳಿಗೆ, ಮಠಾಧಿಪತಿಗಳಿಗೆ ಅದ್ಭುತವಾಗಿರುವಂತಹ ಒಂದು ಗುರುತುವಿಕೆ, ಇವರಿಗೆ ಸಿಗಬೇಕಾಗಿರುವಂತಹ ಒಂದು ಗೌರವ, ಇವರಿಗೆ ಸಿಗಬೇಕಾಗಿರುವಂತಹ ಒಂದು ಪ್ರಶಂಸೆ, ಸನ್ಮಾನಗಳು, ಸತ್ಕಾರ್ಯಗಳು ಎಲ್ಲವೂ ಕೂಡ ಇವರಿಗೆ ಈ ಗುರು ರವಿ ಇರುವಂತಹ ಸಂದರ್ಭಗಳಲ್ಲಿ ಆಗುತ್ತೆ. ಒಂದು ಒಳ್ಳೆಯ ವಿಶೇಷವಾಗಿರುವಂತಹ ಗೌರವ, ಅದರಲ್ಲಿಯೂ ಸರ್ಕಾರದಿಂದ ಇವರನ್ನು ಪ್ರತ್ಯೇಕವಾಗಿ ಗುರುತಿಸಲ್ಪಟ್ಟ, ಅಂದರೆ ಇವರ ಸೇವೆಗಳಿಗೆ, ಇವರು ನೀಡ್ತಾ ಇರುವಂತಹ ಕೆಲವೊಂದು ಅದ್ಭುತವಾಗಿರುವಂತಹ ವಿಷಯಗಳಿಗೆ ಪ್ರತಿಭೆ ಅನ್ನೋದು, ಗುರುತುವಿಕೆ ಅನ್ನೋದು ಈ ಸಂದರ್ಭದಲ್ಲಿ ಇವರು ನಿರೀಕ್ಷೆ ಮಾಡಬಹುದು. ಅದೇ ರೀತಿ ವಿದ್ಯಾರ್ಥಿಗಳಿಗೆ, ಮುಖ್ಯವಾಗಿ ವಿದ್ಯೆಯಲ್ಲಿ ಅಭ್ಯಾಸ ಮಾಡ್ತಾ ಇರುವಂತಹ ಧನಸ್ಸು ರಾಶಿ ವಿದ್ಯಾರ್ಥಿಗಳಿಗೆ ಇವರು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಆಕಸ್ಮಿಕವಾಗಿ ಇವರಿಗೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಗೌರ್ಮೆಂಟ್ ಸೀಟ್ಗೆ ಅಂದರೆ ನಾವು ಸಾಮಾನ್ಯವಾಗಿ ಗೌರ್ಮೆಂಟ್ ಸ್ಕೂಲ್ ಕಳಿಸಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗಲ್ಲ. ಎಷ್ಟು ಲೋಯರ್ ಮಿಡಲ್ ಕ್ಲಾಸ್ ಆಗಿದ್ರೂ, ಲೋಯರ್ ಕ್ಲಾಸ್ ಆಗಿದ್ರೂ ಪ್ರೈವೇಟ್ ಕ್ಲಿನಿಕ್ಗಳಿಗೆ ಹೋಗ್ತೀವಿ, ಪ್ರೈವೇಟ್ ಸ್ಕೂಲಲ್ಲಿ ಓದಬೇಕು ನಮ್ಮ ಮಕ್ಕಳನ್ನು ಅನಿಸ್ತಾ ಇರ್ತೀವಿ. ಆದರೆ ಉದ್ಯೋಗಗಳು ಮತ್ತು ಸೀಟುಗಳು ಬರೋ ಅಂತಹ ಸಂದರ್ಭಗಳಲ್ಲಿ ಗೌರ್ಮೆಂಟ್ ಜಾಬ್ ಬೇಕು.
ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಬೇಕು ಅಂದರೆ ಫ್ರೀ ಸೀಟ್ ಅಲ್ವಾ, ಈ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ಆದ್ದರಿಂದ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಗೌರ್ಮೆಂಟ್ ಸೀಟ್ ಸಿಗೋದಕ್ಕೆ ಇವರು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಾಗಿರ್ಬೋದು, ಎಂಟ್ರೆನ್ಸ್ ಎಕ್ಸಾಮ್ಸಲ್ಲಾಗಿರ್ಬೋದು, ಇವರಿಗೆ ಬಂದಿರುವಂತಹ ಅಂಕಗಳಾಗಿರ್ಬೋದು, ಇವರಿಗಿರುವಂತಹ ಅದೃಷ್ಟ ಆಗಿರ್ಬೋದು, ಒಳ್ಳೆಯ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಸಿಗೋದಕ್ಕೆ ಅದ್ಭುತವಾಗಿ ಅವಕಾಶಗಳು ಇರುತ್ತೆ. ಅದೇ ರೀತಿ ಇವರು ಮಾಡುವಂತಹ ವಿದೇಶಿ ಪ್ರಯತ್ನಗಳೇನಿರುತ್ತೋ ಅಲ್ಲಿ ವಿದ್ಯಾವಕಾಶಗಳಿಗೋಸ್ಕರ ಅಥವಾ ಉದ್ಯೋಗ ಅವಕಾಶಗಳಿಗೋಸ್ಕರ ಅಥವಾ ಹೈಯರ್ ಎಜುಕೇಷನ್ಗೋಸ್ಕರ ಮಾಡುವಂತಹ ಸಂದರ್ಭಗಳಲ್ಲಿ ಇವರಿಗೆ ಈ ಸರ್ಕಾರದ ಪ್ರೋತ್ಸಾಹ ಅಂದರೆ ಅವ್ರಿಗೆ ಬೇಕಾಗಿರುವಂಥ ಸ್ಕಾಲರ್ಶಿಪ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಸ್ಪಾನ್ಸರ್ ಮಾಡ್ಬೋದು. ಇನ್ನು ಈ ರೀತಿ ವಿದೇಶಿ ಅವಕಾಶಗಳು ಕೂಡ ಇವರಿಗೆ ಈ ಸಂದರ್ಭದಲ್ಲಿ ಕೂಡಿ ಬರೋದಕ್ಕೆ ಅನುಕೂಲವಾಗಿರುತ್ತೆ. ಮತ್ತೊಂದು ಏನಂದರೆ ದೂರ ಪ್ರಾಂತಗಳಲ್ಲಿ ನೆಲೆಸಿರುವಂತಹ, ಇನ್ ಕೇಸ್ ಇವರು ತಾಯಿ ತಂದೆ ಎಲ್ಲೋ ಹಳ್ಳಿಯಲ್ಲಿರ್ತಾರೆ, ಅವರು ಬಂದು ಯಾವ ಮುಂಬೈಯೋ ಡೆಲ್ಲಿಯೋ ದೂರದಲ್ಲಿರುವಂತಹ ನಗರಗಳಲ್ಲಿ ಸೆಟ್ಲ್ ಆಗಿರ್ತಾರೆ. ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅವರನ್ನು ಹೋಗಿ ಮೀಟ್ ಮಾಡಿ ಸ್ವಲ್ಪ ದಿನ ಇದ್ದು ಬರಬೇಕು ಅಂದ್ಕೊಂಡಿರುವಂತಹ ಆ ಪೋಷಕರು ದೂರ ಪ್ರಾಂತ ಪ್ರಯಾಣಗಳು ಮಾಡಿ ಸಂತಾನದ ಮುಖಾಂತರ ಕೆಲವೊಂದು ದಿನಗಳು ಅದ್ಭುತವಾಗಿ ಕುಟುಂಬದಲ್ಲಿ ಒಂದು ಸಂತೋಷದಿಂದ ತುಂಬಿರುವಂತಹ ವಾತಾವರಣದಿಂದ ಬರೋದಕ್ಕೆ ಅನುಕೂಲವಾಗಿರುತ್ತೆ. ಮತ್ತು ಅವರ ಪುನರಾಗಮನ ಆಗ್ಬೋದು ಅಥವಾ ಪೋಷಕರೇ ಅಲ್ಲಿ ಹೋಗ್ಬೋದು. ಮತ್ತು ಆ ಕುಟುಂಬದ ಸೌಖ್ಯ ಶಾಂತಿಯ ಕುಟುಂಬದಲ್ಲಿ ಸಿಗುವಂತಹ ಪ್ರೀತಿ ಅನುರಾಗಗಳನ್ನು ಸವಿಯೋದಕ್ಕೆ ಇದು ಅತ್ಯುತ್ತಮವಾಗಿರುವಂತಹ ಸಮಯ. ಅಂದರೆ ಯಾರ ಜಾತಕದಲ್ಲಿದ್ರೂ ಗುರು ರವಿ ಇದ್ರೂ ಇಂತಕ್ಕೆ ಮುಂಚೆ ಹೇಳ್ದಂಗೆ ಪರ್ಟಿಕ್ಯುಲರಾಗಿ ಆ ಕುಟುಂಬಕ್ಕೆ ವಿಶೇಷವಾಗಿರುವಂತಹ ಸ್ಥಾನಮಾನ ಜಾಸ್ತಿ ಆಗುತ್ತೆ. ಇನ್ನು ಪರ್ಟಿಕ್ಯುಲರಾಗಿ ಈ 15 ದಿನಗಳ ಕಾಲ ಧನಸ್ಸು ರಾಶಿಯವರಿಗೆ ಯಾವ ಸ್ಥಾನದಲ್ಲಿ ಗುರು ರವಿ ಸಮ್ಮಿಲನ ಅಂದರೆ ಸಪ್ತಮ ಸ್ಥಾನದಲ್ಲಿ ಆಗ್ತಾ ಇರೋದರಿಂದ ಈ ಮುಖ್ಯವಾಗಿ ಧನಸ್ಸು ರಾಶಿಯವರ ಸಂಗಾತಿಗೆ, ಲೈಫ್ ಪಾರ್ಟ್ನರ್ಗೆ, ಇದರ ಹಸ್ಬೆಂಡ್ ಆಗಿರ್ಬೋದು, ವೈಫ್ ಆಗಿರ್ಬೋದು, ಇವರಿಗೆ ಉನ್ನತ ರೀತಿಯಲ್ಲಿ ಒಂದು ಪ್ರಶಂಸೆ ಆಗಿರ್ಬೋದು, ಒಂದು ಗುರುತುವಿಕೆ ಆಗಿರ್ಬೋದು, ಒಂದು ಅಪ್ರಿಷಿಯೇಷನ್ ಆಗಿರ್ಬೋದು, ಒಂದು ಉನ್ನತ ಹುದ್ದೆ ಸಿಗೋದಾಗಿರ್ಬೋದು, ಅಥವಾ ಉನ್ನತ ಹುದ್ದೆಯ ಜೊತೆಗೆ ಇವರಿಗೆ ವರ್ಗಾವಣೆ ಆಗಿರ್ಬೋದು, ಈ ರೀತಿ ವಿಷಯಗಳಲ್ಲಿ ಅನುಕೂಲವಿರುತ್ತೆ ಈ 15 ದಿನಗಳ ಕಾಲ. ಅದೇ ರೀತಿ ವಿದೇಶಿ ಅವಕಾಶಗಳಿಗೆ ಕೂಡ ಹೋಗಿ ಬರುವಂತಹ ಮತ್ತು ವಿದೇಶಿಯಲ್ಲಿ ವಿದ್ಯಾಭ್ಯಾಸ ಮಾಡುವಂತಹ, ಉದ್ಯೋಗಗಳು ಮಾಡುವಂತಹ ಯೋಗವು ಇವರಿಗೆ ಆಗಿರುತ್ತೆ. ಜುಲೈ 15ರವರೆಗೆ ಈ ರೀತಿ ತುಂಬ ಚೆನ್ನಾಗಿದೆ. ಮತ್ತು ಜುಲೈ 16ರಿಂದ ಏನಾಗ್ತಾ ಇದೆ, ರವಿ ಬಂದು ಮುಖ್ಯವಾಗಿ ಇವರು ಅಷ್ಟಮ ಭಾವ ಸಂಚಾರದಲ್ಲಿ, ಅಷ್ಟಮ ಸ್ಥಾನದಲ್ಲಿ, ಸಪ್ತಮದಲ್ಲಿ ಇವರಿಬ್ಬರು ಇರ್ತಾರೆ, ರವಿ ಬಂದು ಅವರು ಚೇಂಜ್ ಆಗಬೇಕು. ಆದ್ದರಿಂದ ಅಷ್ಟಮ ಭಾವದಲ್ಲಿ ಸಂಚಾರ ಅನ್ನೋದು ಕೆಲವೊಂದು ಪ್ರತಿಕೂಲ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಅಂದ್ರೂ ರಾಷ್ಟ್ರಾಧಿಪತಿ ಗುರು ಅನುಕೂಲ ಇರೋದರಿಂದ ಇವರಿಗೆ ಬೇರೆ ಗ್ರಹಗಳು ಕೊಡುವಂತಹ ಫಲಗಳು ಅಂದರೆ ಅದು ಪ್ರತಿಕೂಲ ಫಲಗಳಾದ್ರೂ ಕೂಡ ಅಷ್ಟರ ಮಟ್ಟಿಗೆ ಸಂಕಷ್ಟವನ್ನು ನೀಡ್ತಾ ಇರಲ್ಲ. ಆದ್ರೂ ಯಾವ ರೀತಿ ಪ್ರತಿಕೂಲ ಫಲಗಳು ಇರಬಹುದು ಅಂತ ಒಮ್ಮೆ ನೋಡುವುದಾದರೆ, ಸ್ವಲ್ಪ ಮೇಲಧಿಕಾರಿಗಳ ಮುಖಾಂತರ ಸಣ್ಣ ಪುಟ್ಟ ವಿಷಯಗಳಿಗೆ ಈ ವೃತ್ತಿ ಉದ್ಯೋಗ ಪ್ರದೇಶಗಳಲ್ಲಿ ವಿಮರ್ಶೆಗಳು ಬರೋದು, ಮಾತು ಅನಿಸ್ಕೊಳ್ಳೋದು, ಅಥವಾ ಮಾತಿನಿಂದ ಕೆಲವೊಂದು ವಿಷಯಗಳು ಅಥವಾ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ತಂದೆಗೆ ಏನಾದರೂ ಆತಂಕಗಳು, ತಂದೆಗೆ ಸಮಸ್ಯೆಗಳಾಗಿರ್ಬೋದು, ಅಥವಾ ತಂದೆಯ ಮುಖಾಂತರ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಅಭಿಪ್ರಾಯ ಭೇದಗಳಾಗಿರಬಹುದು. ಈ ಮುಖ್ಯವಾಗಿ ಕೆಲವೊಂದು ವಿಷಯಗಳಲ್ಲಿ ಈ ಗೌರ್ಮೆಂಟ್ ಅಫಿಷಿಯಲ್ಸ್ ಮುಖಾಂತರ ಕೆಲವೊಂದು ಸ್ಕೀಮ್ಸಲ್ಲಿ ಇವರಿಗೇನಾದರೂ ಎಲಿಜಿಬಲ್ ಆಗಬೇಕು, ಅಪ್ರೂವಲ್ ಆಗಬೇಕು ಅನ್ನುವಂಥ ಸಂದರ್ಭಗಳಲ್ಲಿ ಇವರಿಗೆ ಮಾತು ಬೆಳೆಯೋದು, ನಮಗೆ ಯಾಕೆ ಎಲಿಜಿಬಿಲಿಟಿ ಇರಲ್ಲ ಅನ್ನೋಂಥ ಕೆಲವೊಂದು ವಾದ ವಿವಾದಗಳು ನಡೆಯೋದಕ್ಕೆ ಅವಕಾಶಗಳಿರುತ್ತೆ. ಆದ್ದರಿಂದ ಸರ್ಕಾರಿ ಅಧಿಕಾರಿಗಳೊಂದಿಗೆ ಏನಾದರೂ ಮಾತು ಬೆಳೆಯೋದು, ಈ ರೀತಿ ವಿಷಯಗಳು ನಡೀತಾ ಇರುತ್ತೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು, ಅಷ್ಟಮದಲ್ಲಿ ಆಲ್ರೆಡಿ ಇರುವಂತಹ ಬುಧ ಈಗ ರವಿ ಹೋಗಿ ಅಲ್ಲಿ ಸೇರಿಕೊಳ್ತಾ ಇದ್ದಾರೆ. ಅಂದರೆ ರವಿ ಮತ್ತು ಬುಧ ಇವರಿಬ್ಬರೂ ಸೇರಿಕೊಳ್ಳೋದ್ರಿಂದ ಒಂದು ರೀತಿ ಅಷ್ಟಮದಲ್ಲಿ ಬುಧಾದಿತ್ಯ ಯೋಗ ಅನ್ನೋದು ಈ ಧನಸ್ಸು ರಾಶಿಯವರಿಗೆ ಜುಲೈ 16ರಿಂದ ನಿರೀಕ್ಷೆ ಮಾಡ್ಬೋದು. ಏನು ಬುಧಾದಿತ್ಯ ಯೋಗ ಅನ್ನುವಂತಹ ಸಂದರ್ಭಗಳಲ್ಲಿ ದಶಮಾಧಿಪತಿ ಅಂದರೆ ಕರ್ಮ ಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ಬುಧ ಈ ಅಷ್ಟಮದಲ್ಲಿರುವಂತಹ ರವಿಯ ಜೊತೆ ಬುಧಾದಿತ್ಯ ಯೋಗವನ್ನು ನೀಡ್ತಾ ಇರೋದರಿಂದ ಒಂದು ರೀತಿ ಯೋಗಕಾರಕನೇ ಅಂತ ಹೇಳ್ಬೋದು. ಅದು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಟೆಂಡ್ ಮಾಡೋರಿಗೆ, ಒಳ್ಳೆಯ ವಿದ್ಯಾಸಂಸ್ಥೆಗಳಲ್ಲಿ ಪ್ರಯತ್ನ
ಈ ರೀತಿ ಬುಧಾದಿತ್ಯ ಯೋಗದ ಮುಖಾಂತರ ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ಹೆಚ್ಚಳ ಆಗೋದು, ಉನ್ನತ ವಿದ್ಯಾಲಯಗಳಲ್ಲಿ ಸೀಟ್ ಸಿಗೋದು, ಕೆಲವೊಂದು ಅಪ್ರಯತ್ನವಾಗಿ ಕೆಲವೊಂದು ಅದೃಷ್ಟವಾಗಿ ಇವರಿಗೆ ಕೆಲವೊಂದು ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ. ಅದೇ ರೀತಿ ವೃತ್ತಿ ಉದ್ಯೋಗಗಳಲ್ಲಿ ಒಂದು ಪ್ರೋಗ್ರೆಸಿವ್ ನೇಚರ್, ಅಂದರೆ ಮುಂದಕ್ಕೆ ಸಾಗ್ತಾ ಇರುತ್ತೆ. ಕೆಲವೊಂದು ವಿಷಯಗಳಲ್ಲಿ ಆಕಸ್ಮಿಕವಾಗಿ ಇವರಿಗೆ ಪ್ರಮೋಷನ್ ಸಿಗೋದು ಅಥವಾ ಒಂದು ಗುರುತುವಿಕೆ ಸಿಗುವುದು, ಇವರೇ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ಒಂದು ಪ್ರಾಜೆಕ್ಟ್ಗೆ ಇವರು ನಾಯಕತ್ವವನ್ನು ವಹಿಸೋದು. ಅಂದರೆ ಟೋಟಲ್ ಆಗಿ ದಶಮಾಧಿಪತಿ ಆಗಿರೋದ್ರಿಂದ ವೃತ್ತಿಪರವಾಗಿರುವಂತಹ ಪ್ರೊಫೆಷ್ನಲ್ ರಿಲೇಟೆಡ್ ಬದಲಾವಣೆಗಳು, ಅದು ಶುಭವಾಗಿರುವಂತಹ ಬದಲಾವಣೆಗಳನ್ನು ನಿರೀಕ್ಷೆ ಮಾಡಬಹುದಾಗಿರುತ್ತೆ ಧನಸ್ಸು ರಾಶಿಯವರು ಈ ಬುಧಾದಿತ್ಯ ಯೋಗದಿಂದ. ಆದ್ದರಿಂದ ಅಷ್ಟಮದಲ್ಲಿ ಬಂದಿದ್ದಾರೆ ಅಂತ ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ. ಇಲ್ಲಿ ಒಂದು ರೀತಿ ನಿಮಗೆ ಬುಧಾದಿತ್ಯ ಯೋಗದಿಂದ ಕೆಲವೊಂದು ಶುಭ ವಿಷಯಗಳು ನಡೆಯುತ್ತೆ. ಭಾಗ್ಯಸ್ಥಾನದಲ್ಲಿ ಕುಜನ ಸಂಚಾರ, ಪಂಚಮಾಧಿಪತಿ, ಧನುಸ್ಸು ರಾಶಿಗೆ ಪಂಚಮಾಧಿಪತಿ ಆಗಿರುವಂತಹ ಕುಜ ಇವರು ಭಾಗ್ಯಸ್ಥಾನದಲ್ಲಿ ಸಂಚಾರ ಅಂದರೆ ಇದೊಂದು ರೀತಿ ನಿಮ್ಮ ಸಂತಾನ ವಿವಿಧ ವಿಷಯಗಳಲ್ಲಿ ಸಂತೋಷವಾಗಿರುವಂತಹ ಸುದ್ದಿಗಳನ್ನು ನೀಡ್ತಾರೆ. ಅದು ಯಾವ ರೀತಿ? ಅವರ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಅಂಕಗಳಿಂದ ಕ್ವಾಲಿಫೈ ಆಗಿರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕ್ವಾಲಿಫೈ ಆಗ್ಬೋದು, ಅಥವಾ ವಿದೇಶಗಳಲ್ಲಿ ಉನ್ನತ ಸ್ಥಾನಗಳನ್ನು ಪಡೆಯೋದು, ಉತ್ತಮ ಉದ್ಯೋಗಗಳನ್ನು ಪಡೆಯೋದು. ಅಂದರೆ ನಿಮ್ಮ ಸಂತಾನಕ್ಕೆ ವಿವಾಹಕ್ಕೆ ಸಂಬಂಧಪಟ್ಟಿರೋದು ಆಗಿರ್ಬೋದು, ವೈಯಕ್ತಿಕ ಸಂಬಂಧಪಟ್ಟಿರುವಂತಹ ವಿಷಯಗಳಾಗಿರ್ಬೋದು, ವಿದ್ಯಾ, ಉದ್ಯೋಗ, ವ್ಯಾಪಾರ ಇತ್ಯಾದಿ ವಿಷಯಗಳಲ್ಲಿ ನಿಮ್ಮ ಸಂತಾನದ ಮುಖಾಂತರ ಕೆಲವೊಂದು ಶುಭ ವಿಷಯಗಳು, ಸಿಹಿ ಸುದ್ದಿಗಳನ್ನು ಕೇಳುವಂತಹ ಯೋಗ ಈ ಕುಜನ ನವಮ ಸ್ಥಾನ ಸಂಚಾರದಲ್ಲಿ ನೀವು ಕಾಣಬಹುದು. ಆದ್ದರಿಂದ ಈ ಆಲ್ರೆಡಿ ನವಮ ಸ್ಥಾನದಲ್ಲಿರುವಂತಹ ಕೇತು ಯಾವ ರೀತಿ ಅನುಕೂಲತೆ ಕೊಡ್ತಾ ಇದ್ದಾನೆಂದರೆ, ಕೇತು ನವಮ ಸ್ಥಾನದಲ್ಲಿ ಕುಜನ ಜೊತೆ ಸೇರಿ ಇರೋದರಿಂದ ಈ ಸಂದರ್ಭದಲ್ಲಿ ತುಂಬ ದಿನಗಳಿಂದ ಒಂದು ಹರಕೆಯನ್ನು ಹೊತ್ಕೊಂಡು ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕು, ದೇವರ ಹರಕೆಗಳನ್ನು ತೀರಿಸಬೇಕು ಅಂದ್ಕೊಳ್ಳುವಂತಹ ನಿಮ್ಮ ಪ್ರಯತ್ನಗಳಿಗೆ ಈಗ ಅದನ್ನು ನೀವು ಆ ಪುಣ್ಯಕ್ಷೇತ್ರ ದರ್ಶನ ಮಾಡ್ಕೊಳ್ಳೋದು, ಆ ದೇವರ ಅನುಗ್ರಹ ಮಾಡಿಕೊಳ್ಳೋದು ಆಗ್ತಾ ಇರುತ್ತೆ. ಮುಖ್ಯವಾಗಿ ಕುಜ ಕೇತು ಸಂಚಾರ ಇದ್ದಾಗ ಕುಜನ ಅನುಗ್ರಹಕ್ಕೋಸ್ಕರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿನ ಆರಾಧನೆ ಮಾಡೋದು ಮಂಗಳವಾರ ದಿನ, ಅಥವಾ ಶ್ರೀ ನೃಸಿಂಹಸ್ವಾಮಿ ಆರಾಧನೆ ಮಾಡುವುದರಿಂದ, ಅಥವಾ ಕೇತುವಿನ ಅನುಗ್ರಹಕ್ಕೋಸ್ಕರ ಶ್ರೀ ಮಹಾಗಣಪತಿ ಆರಾಧನೆ ಮಾಡುವುದರಿಂದ ಮತ್ತಷ್ಟು ಶುಭ ವಿಷಯಗಳನ್ನು ನೀವು ಪಡೆಯಬಹುದು. ಏನಾದರೂ ಆತಂಕಗಳಿದ್ದರೆ, ಮುಖ್ಯವಾಗಿ ಭಾಗ್ಯಸ್ಥಾನದಲ್ಲಿ ಕೇತು ಅಂದರೆ ಕೆಲವೊಂದು ವಿಷಯಗಳಲ್ಲಿ ಆತಂಕಗಳು, ಮುಖ್ಯವಾಗಿರುವಂತಹ ಕೆಲಸಗಳ ಮಧ್ಯದಲ್ಲಿ ನಿಂತೋಗೋದಕ್ಕೆ, ಅಥವಾ ಕೆಲವೊಂದು ಶತ್ರುಗಳ ರೀತಿಯಲ್ಲಿ ನಿಮ್ಮ ಅಭಿವೃದ್ಧಿಗೆ ಆತಂಕವನ್ನು ಸೃಷ್ಟಿಸೋದಕ್ಕೆ. ಆದ್ದರಿಂದ ಯಾವುದಾದ್ರೂ ಮುಖ್ಯವಾದ ವಿಷಯಗಳು ಕಂಟಿನ್ಯೂ ಮಾಡ್ತಾ ಇದ್ದರೆ ಅದರಲ್ಲಿ ಶ್ರೀ ವಿನಾಯಕನನ್ನು ಆರಾಧನೆ ಮಾಡುವುದನ್ನೋದು ಉತ್ತಮವಾಗಿರುತ್ತೆ. ಆರನೇ ಋಣ ರೋಗ ಶತ್ರುಸ್ಥಾನವಾಗಿರುವಂತಹ ಷಷ್ಠ ಭಾವದಲ್ಲಿ ಶುಕ್ರನ ಸಂಚಾರ ಅನ್ನೋದು ಸ್ವಲ್ಪ, ನೀವು ಯಾರಾದರೂ ನಿಮ್ಮ ಕುಟುಂಬದಲ್ಲಿರುವಂತಹ ವ್ಯಕ್ತಿಗಳೇ ಆಗಿರ್ಬೋದು, ಹೊರಗಡೆ ಇರುವಂತಹ ವ್ಯಕ್ತಿಗಳಾಗಿರ್ಬೋದು, ಮುಖ್ಯವಾಗಿ ಮಹಿಳೆಯರು, ಸ್ತ್ರೀಯರ ಜೊತೆ ನೀವು ವರ್ಕ್ ಮಾಡುವಂತಹ ಪ್ರದೇಶಗಳಲ್ಲಿ ಅಥವಾ ಗೌರ್ಮೆಂಟ್ ಆಫೀಸಲ್ಲಿ ಅಧಿಕಾರಿಗಳಾಗಿರ್ಬೋದು, ಈ ಸಂದರ್ಭದಲ್ಲಿ ಸ್ತ್ರೀಯರೊಂದಿಗೆ ವರ್ತನೆ ಮಾಡುವಾಗ ತುಂಬ ಹುಷಾರಾಗಿರಬೇಕಾಗಿರುತ್ತೆ. ಅದು ಟೆಲಿಫೋನಿಕ್ ಕನ್ವರ್ಸೇಷನ್ ಆಗ್ಬೋದು, ಅಥವಾ ನಿಮ್ಮನ್ನು ಪ್ರಚೋದನೆ ಮಾಡುವಂತಹ ರೀತಿಯಲ್ಲಿ ಆಗಿರ್ಬೋದು, ಅಥವಾ ನಿಮಗೆ ಸಿಟ್ಟು ತರಿಸುವಂತಹ ವೈಖರಿ ಆಗಿರ್ಬೋದು. ದಯವಿಟ್ಟು ನೀವು ನಿಮ್ಮ ಮಾತಿನ ಬಗ್ಗೆ ಗಮನ ಇರಲಿ. ಅಸಭ್ಯವಾಗಿ ಮಾತಾಡೋದು ಅಥವಾ ಥ್ರೆಟ್ನಿಂಗ್ ಮಾಡೋದು, ಯಾಕಂದರೆ ಈಗಿರುವಂತಹ ಕಾನೂನು ಮುಖ್ಯವಾಗಿ ಸ್ತ್ರೀಯರನ್ನು ನಮ್ಮ ಸ್ತ್ರೀಯರನ್ನು ರಕ್ಷಿಸಿಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ ಕೇಸ್ ನಿಮ್ಮ ಇಲ್ಲ ಆ ಕ್ಷಣಿಕಾವೇಶದಲ್ಲಿ ಅಂತ ಹೇಳಿದ್ದೇವೆ ಅಥವಾ ಬಾಯಿಜಾರಿ ಬೇಡ. ಈ ವಿಷಯದಲ್ಲಿ, ಈ ಸಂದರ್ಭದಲ್ಲಿ ಈ ಸ್ತ್ರೀಯರೊಂದಿಗೆ ನೀವು ವ್ಯವಹಾರಗಳ ಕಮ್ಯುನಿಕೇಷನ್ ಮಾಡುವಾಗ, ಕೆಲವೊಂದು ವಿಷಯಗಳು ಮಾತಾಡುವಾಗ ತುಂಬ ಹುಷಾರಾಗಿ ನೀವು ನಿಮ್ಮ ವ್ಯವಹಾರಗಳನ್ನು ಅನಾವಶ್ಯಕವಾಗಿ ವಿವಾದಗಳು, ಅನಾವಶ್ಯಕವಾಗಿ ಕೇಸುಗಳು ಈ ರೀತಿ ಆಗುವುದಕ್ಕೆ ಕಾರಣಕರ್ತಾಗ್ತಿರುತ್ತೆ. ಸೊ ಆದ್ದರಿಂದ ಸ್ತ್ರೀಯರೊಂದಿಗೆ ನೀವು ಗೌರವದಿಂದ ಮಾತನಾಡಿಸ್ಬೇಕಾಗಿರುತ್ತೆ. ಯಾಕಂದರೆ ಆಲ್ರೆಡಿ ಈಗ ಧನುಸ್ಸು ರಾಶಿಯವರಿಗೆ ಅರ್ಧಾಷ್ಟಮ ಶನಿ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಮಾನಸಿಕ ಆತಂಕವನ್ನು ಸೃಷ್ಟಿಸ್ತಾ ಇದ್ದಾರೆ. ಮುಖ್ಯವಾಗಿ ಕೆಲವೊಂದು ಮನಸ್ಸಿಗೆ ನೋವು ಬರುವಂತಹ ಸಂಘಟನೆಗಳು, ನೋವು ಆಗುವಂತಹ ಸಂಘಟನೆಗಳು ಆಗ್ತಾ ಇದೆ. ಆದ್ದರಿಂದ ಈ ಅರ್ಧಾಷ್ಟಮ ಶನಿ ಪ್ರಭಾವವೂ ಧನುಸ್ಸು ರಾಶಿ ಇರೋದರಿಂದ ಮಾತಿನ ಬಗ್ಗೆ ಗಮನ ಇರಲಿ, ತಾಳ್ಮೆ ಇರಲಿ. ಮುಖ್ಯವಾಗಿ ಹೇಳಿರುವಂತಹ ಪರಿಹಾರಗಳನ್ನು ಮಾಡಿಕೊಳ್ಳಿ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ, ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ, ಅಥವಾ ಶ್ರೀ ಆಂಜನೇಯ ಸ್ವಾಮಿ ಆರಾಧನೆ ಮಾಡಿಕೊಳ್ಳೋದ್ರಿಂದ ಸಾಕಷ್ಟು ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಬಟ್ ಏನಾದರೂ ರಾಶ್ಯಾಧಿಪತಿ ಗುರು ಅನುಕೂಲವಾಗಿರೋದ್ರಿಂದ ನಿಮಗೆ ಸಾಕಷ್ಟು ವಿಷಯಗಳಲ್ಲಿ ಅಭಿವೃದ್ಧಿ ಮತ್ತು
ಅನೇಕ ವಿಷಯಗಳಲ್ಲಿ ಪ್ರೋತ್ಸಾಹ ತುಂಬಿರುತ್ತೆ ಈ ಮಾಸ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.